ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮಗೆಲ್ಲ ರಾಮಾಯಣ ಅಂದ ತಕ್ಷಣ ಮೊದಲು ನೆನಪಾಗೋದೆ ಹನುಮಂತ, ರಾಮ, ಸೀತೆ, ಲಕ್ಷ್ಮಣ, ರಾವಣ, ವಾಲಿ, ಸುಗ್ರೀವ, ಜಟಾಯು ಹೀಗೆ ರಾಮಾಯಣದ ಬಹಳ ಮುಖ್ಯವಾದ ಪಾತ್ರಗಳು ನೆನಪಾಗುತ್ತೆ. ಆದರೆ ಇವುಗಳನ್ನು ಹೊರತುಪಡಿಸಿಯೂ ರಾಮಾಯಣದ ಬಲಿಷ್ಠ ಮತ್ತು ಶಕ್ತಿಶಾಲಿ ಪಾತ್ರಗಳು ಸಾಕಷ್ಟಿವೆ. ಅವುಗಳಲ್ಲಿ ಜಾಂಬವಂತನ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ಜಾಂಬವಂತ ಕೇವಲ ರಾಮಾಯಣ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಕೂಡ ಕಾಣಿಸಿಕೊಳ್ತಾನೆ. ಅಷ್ಟಕ್ಕೂ ಯಾರು ಈ ಜಾಂಬವಂತ? ಇವನಿಗೂ ರಾಮನಿಗೂ ಪರಿಚಯವಾಗಿದ್ದು ಹೇಗೆ? ಹನುಮಂತನಿಗೆ ಜಾಂಬವಂತ ಯಾವ ರೀತಿ ಸಹಾಯ ಮಾಡ್ತಾನೆ? ಮಹಾಭಾರತದಲ್ಲಿ ಕೃಷ್ಣನಿಗೆ ತನ್ನ ಮಗಳಾದ ಜಾಂಬವತಿಯನ್ನ ಮದುವೆ ಮಾಡಿಕೊಡಲು ಕಾರಣವೇನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಒಂದು ಹೊಸ ಪಾತ್ರದ ಬಗ್ಗೆ ತಿಳಿಸುತ್ತೆ. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಜಾಂಬವಂತನು ರಾಮಾಯಣ ಮತ್ತು ಮಹಾಭಾರತದಂತಹ ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಪ್ರಮುಖ ಪಾತ್ರ. ರಾಮಾಯಣದಲ್ಲಿ ಜಾಂಬವಂತನನ್ನು ಕರಡಿಗಳ ರಾಜ ಎಂದು ವರ್ಣಿಸಲಾಗಿದೆ. ಇವನು ಬಹಳ ವಯಸ್ಸಾದ ಮತ್ತು ಬುದ್ಧಿವಂತ ಜೀವಿಯಾಗಿದ್ದ. ರಾಮಾಯಣದಲ್ಲಿ ಜಾಂಬವಂತನು ರಾಮನಿಗೆ ಹೇಗೆ ಸಿಕ್ಕಿದನು ಎಂಬುದರ ಕುರಿತು ನಿರ್ದಿಷ್ಟವಾದ ಒಂದು ಘಟನೆ ಅಥವಾ ಸಂದರ್ಭವನ್ನು ವಿವರಿಸೋದು ಕಷ್ಟ. ಯಾಕಂದರೆ ಜಾಂಬವಂತನು ರಾಮನಿಗೆ ಸಹಾಯ ಮಾಡಿದ ಹಲವು ಸಂದರ್ಭಗಳಿವೆ ಮತ್ತು ಇವನು ವಾನರ ಸೇನೆಯ ಭಾಗವಾಗಿದ್ದ. ಆದಾಗ್ಯೂ ಕೆಲವು ಅಂಶಗಳನ್ನು ಗಮನಿಸಿದರೆ ಅವರು ಹೇಗೆ ಭೇಟಿಯಾದರು ಎಂಬುದರ ಕುರಿತು ಒಂದು ಕಲ್ಪನೆ ಬರುತ್ತೆ. ಸುಗ್ರೀವನ ಸ್ನೇಹ. ಫ್ರೆಂಡ್ಸ್, ರಾಮನು ಸೀತೆಯನ್ನ ಹುಡುಕ್ತಾ ಅರಣ್ಯದಲ್ಲಿ ಅಲಿಯುತ್ತಿದ್ದಾಗ ಅವನು ವಾನರ ರಾಜನಾದ ಸುಗ್ರೀವನನ್ನು ಭೇಟಿಯಾಗ್ತಾನೆ. ಸುಗ್ರೀವನು ತನ್ನ ಅಣ್ಣನಾದ ವಾಲಿಯಿಂದ ರಾಜ್ಯವನ್ನ ಕಳೆದುಕೊಂಡು ರಾಮನ ಸಹಾಯವನ್ನ ಕೋರುತ್ತಾನೆ. ರಾಮನು ವಾಲಿಯನ್ನ ಕೊಂದ ನಂತರ ಸುಗ್ರೀವನು ಮತ್ತೆ ರಾಜನಾಗ್ತಾನೆ. ಸುಗ್ರೀವನು ತನ್ನ ಸೇನೆಯನ್ನ ರಾಮನಿಗೆ ಸಹಾಯ ಮಾಡಲು ಕಳುಹಿಸ್ತಾನೆ. ಈ ವಾನರ ಸೇನೆಯಲ್ಲಿ ಹನುಮಂತ, ಅಂಗದ ಮತ್ತು ಜಾಂಬವಂತನಂತಹ ಪ್ರಮುಖ ವ್ಯಕ್ತಿಗಳಿದ್ರು. ಜಾಂಬವಂತನು ವಾನರ ಸೇನೆಯಲ್ಲಿ ಬಹಳ ಹಿರಿಯ ಮತ್ತು ಬುದ್ಧಿವಂತ ಸದಸ್ಯನಾಗಿದ್ದ. ಸುಗ್ರೀವನ ಆದೇಶದಂತೆ ವಾನರ ಸೇನೆಯು ಸೀತೆಯನ್ನ ಹುಡುಕುತ್ತಾ 4 ದಿಕ್ಕುಗಳಿಗೆ ಹೊರಡುತ್ತೆ. ದಕ್ಷಿಣ ದಿಕ್ಕಿಗೆ ಹೋದ ತಂಡದಲ್ಲಿ ಹನುಮಂತ, ಅಂಗದ ಮತ್ತು ಜಾಂಬವಂತನಂತಹ ಪ್ರಮುಖ ವ್ಯಕ್ತಿಗಳಿದ್ರು. ಈ ಸಮಯದಲ್ಲಿ ರಾಮ ಮತ್ತು ಜಾಂಬವಂತ ನೇರವಾಗಿ ಭೇಟಿಯಾಗಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳಿಲ್ಲದಿದ್ದರೂ ಜಾಂಬವಂತನು ರಾಮನ ಕಾರ್ಯಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದ. ರಾಮನು ಲಂಕೆಗೆ ಸೇತುವೆಯನ್ನ ನಿರ್ಮಿಸಲು ನಿರ್ಧರಿಸಿದಾಗ ವಾನರ ಸೇನೆಯು ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳನ್ನು ತಂದು ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತೆ. ಜಾಂಬವಂತನು ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ ಮತ್ತು ತನ್ನ ಸಲಹೆಗಳನ್ನು ನೀಡ್ತಾನೆ. ಈ ಸಂದರ್ಭದಲ್ಲಿ ರಾಮನು ಜಾಂಬವಂತನ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯವನ್ನ ಗಮನಿಸಿರಬಹುದು. ಹಾಗಾಗಿ ಜಾಂಬವಂತನು ನೇರವಾಗಿ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ರಾಮನನ್ನು ಭೇಟಿಯಾದನೆಂದು ಹೇಳುವುದಕ್ಕಿಂತ ಹೆಚ್ಚಾಗಿ ಅವನು ಸುಗ್ರೀವನ ವಾನರ ಸೇನೆಯ ಭಾಗವಾಗಿದ್ದ. ರಾಮನ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಂಡಿದ್ದ ಎಂದು ಹೇಳಬಹುದು. ವಾನರ ಸೇನೆಯ ಪ್ರಮುಖ ಸದಸ್ಯನಾಗಿ ಅವನು ರಾಮನೊಂದಿಗೆ ಅನೇಕ ಬಾರಿ ಸಂವಹನ ನಡೆಸಿದ್ದನು ಮತ್ತು ಅವನ ವಿಶ್ವಾಸವನ್ನ ಗಳಿಸಿದ್ದನು. ಅವನ ಬುದ್ಧಿವಂತಿಕೆ ಮತ್ತು ಅನುಭವವು ರಾಮನಿಗೆ ಅನೇಕ ಸಂದರ್ಭಗಳಲ್ಲಿ ಉಪಯುಕ್ತವಾಯಿತು. ರಾವಣನ ಮಗನಾದ ಮೇಘನಾದನಿಂದ ಲಕ್ಷ್ಮಣನು ಗಾಯಗೊಂಡಾಗ ಅವನನ್ನು ಗುಣಪಡಿಸಲು ಸಂಜೀವಿನಿ ಎಂಬ ಔಷಧಿಯ ಸಸ್ಯದ ಅಗತ್ಯವಿರುತ್ತೆ. ಹನುಮಂತನು ಸಂಜೀವಿನಿ ಪರ್ವತಕ್ಕೆ ಹಾರಿ ಹೋಗಿ ಆ ಸಸ್ಯವನ್ನು ತರಲು ಸಿದ್ಧನಾದಾಗ ಈ ಸಂದರ್ಭದಲ್ಲಿ ಯಾವ ಸಸ್ಯವನ್ನ ತರಬೇಕು ಎಂದು ಜಾಂಬವಂತನು ಗುರುತಿಸಿ ಹನುಮಂತನಿಗೆ ತಿಳಿಸ್ತಾನೆ. ಹೌದು ಫ್ರೆಂಡ್ಸ್, ಲಕ್ಷ್ಮಣನು ಗಾಯಗೊಂಡಾಗ ಸಂಜೀವಿನಿ ಪರ್ವತದಿಂದ ಔಷಧಿಯ ಸಸ್ಯಗಳನ್ನು ತರಲು ಹನುಮಂತನಿಗೆ ಜಾಂಬವಂತನು ಮಾರ್ಗದರ್ಶನ ನೀಡ್ತಾನೆ. ಯಾವ ಸಸ್ಯವನ್ನ ತರಬೇಕು ಎಂದು ಗುರುತಿಸುವಲ್ಲಿ ಅವನು ಪ್ರಮುಖ ಪಾತ್ರವನ್ನ ವಹಿಸ್ತಾನೆ. ಆದರೆ ನಂತರ ಹನುಮಂತ ಪರ್ವತವನ್ನೇ ಹೊತ್ತು ತರ್ತಾನೆ. ಇನ್ನು ಸೀತೆಯನ್ನ ಹುಡುಕೊಂಡು ಲಂಕೆಗೆ ಹಾರಲು ಹನುಮಂತ ಹಿಂಜರಿಯುತ್ತಿದ್ದಾಗ ಜಾಂಬವಂತನು ಹನುಮಂತನ ಶಕ್ತಿ ಮತ್ತು ಸಾಮರ್ಥ್ಯವನ್ನ ನೆನಪಿಸಿ ಪ್ರೇರೇಪಿಸ್ತಾನೆ. ಇದು ರಾಮಾಯಣದ ಪ್ರಮುಖ ಘಟನೆಗಳಲ್ಲಿ ಒಂದು. ಲಂಕೆಯ ವಿರುದ್ಧದ ಯುದ್ಧದಲ್ಲಿ ಹನುಮಂತನು ಮತ್ತು ಜಾಂಬವಂತ ಇಬ್ಬರು ರಾಮನ ಪರವಾಗಿ ಹೋರಾಡ್ತಾರೆ. ಹನುಮಂತನು ತನ್ನ ಶೌರ್ಯ ಮತ್ತು ಪರಾಕ್ರಮದಿಂದ ರಾಕ್ಷಸರನ್ನ ಸೋಲಿಸ್ತಾ ಇದ್ರೆ ಜಾಂಬವಂತನು ತನ್ನ ಬುದ್ಧಿವಂತಿಕೆ ಮತ್ತು
ಯುದ್ಧ ತಂತ್ರಗಳನ್ನು ರೂಪಿಸುವಲ್ಲಿ ಸಹಾಯ ಮಾಡ್ತಾನೆ. ಹನುಮಂತ ಮತ್ತು ಜಾಂಬವಂತನ ನಡುವಿನ ಸಂಬಂಧವು ಗೌರವ ಮತ್ತು ಸಹಕಾರದಿಂದ ಕೂಡಿತ್ತು. ಜಾಂಬವಂತನು ವಯಸ್ಸಿನಲ್ಲಿ ಹಿರಿಯನಾದ್ದರಿಂದ ಹನುಮಂತನು ಅವನನ್ನ ಗೌರವಿಸುತ್ತಿದ್ದ ಮತ್ತು ಅವನ ಸಲಹೆಗಳನ್ನು ಮನ್ನಿಸುತ್ತಿದ್ದ. ಜಾಂಬವಂತನು ಹನುಮಂತನ ಶಕ್ತಿ ಮತ್ತು ಭಕ್ತಿಯನ್ನು ಮೆಚ್ಚಿಕೊಂಡಿದ್ದ ಮತ್ತು ಅವನಿಗೆ ಪ್ರೋತ್ಸಾಹ ನೀಡುತ್ತಿದ್ದ. ಇಬ್ಬರು ರಾಮನ ಕಾರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ರು ಮತ್ತು ಪರಸ್ಪರ ಬೆಂಬಲದಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಹೀಗೆ ಹನುಮಂತ ಮತ್ತು ಜಾಂಬವಂತ ರಾಮಾಯಣದ ಕಥೆಗಳಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಿದ್ದಾರೆ ಮತ್ತು ರಾಮನ ವಿಜಯದಲ್ಲಿ ತಮ್ಮದೇ ಆದ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನು ಜಾಂಬವಂತ ಕೇವಲ ರಾಮಾಯಣ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಕೂಡ ಕಾಣಿಸಿಕೊಳ್ತಾನೆ. ಮಹಾಭಾರತದಲ್ಲಿ ಜಾಂಬವಂತನು ಸ್ಯಾಮಂತಕ ಮಣಿಯ ಕಥೆಯಲ್ಲಿ ಕಾಣಿಸಿಕೊಳ್ತಾನೆ. ಆ ಮಣಿಯನ್ನು ಕದ್ದ ಆರೋಪವು ಶ್ರೀಕೃಷ್ಣನ ಮೇಲೆ ಬಂದಿರುತ್ತೆ. ಸ್ಯಾಮಂತಕ ಮಣಿಯನ್ನ ಹುಡುಕುತ್ತಾ ಹೋದ ಕೃಷ್ಣನು ಒಂದು ಗುಹೆಯನ್ನ ಪ್ರವೇಶ ಮಾಡ್ತಾನೆ. ಅಲ್ಲಿ ಜಾಂಬವಂತನು ಆ ಮಣಿಯೊಂದಿಗೆ ಇರ್ತಾನೆ. ಮಣಿಯನ್ನು ಪಡೆಯಲು ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತೆ. ಆ ಯುದ್ಧವು 28 ದಿನಗಳ ಕಾಲ ನಡೆಯಿತು ಎಂದು ಹೇಳಲಾಗುತ್ತೆ. ಅಂತಿಮವಾಗಿ ಜಾಂಬವಂತನು ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಎಂದು ಅರಿತುಕೊಳ್ತಾನೆ ಮತ್ತು ಅವನಿಗೆ ಶರಣಾಗ್ತಾನೆ. ಅವನು ಸ್ಯಾಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ಹಿಂದಿರುಗಿಸ್ತಾನೆ. ನಂತರ ಜಾಂಬವಂತನು ತನ್ನ ಮಗಳಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಡ್ತಾನೆ. ಜಾಂಬವತಿಯು ಶ್ರೀಕೃಷ್ಣನ ಪ್ರಮುಖ ಪತ್ನಿಯರಲ್ಲಿ ಒಬ್ಬಳು. ಜಾಂಬವಂತನು ಬಹಳ ದೀರ್ಘಕಾಲ ಬದುಕಿದ್ದನೆಂದು ನಂಬಲಾಗಿದೆ. ಅವನು ರಾಮಾಯಣ ಕಾಲದಲ್ಲೂ ಇದ್ದನು ಮತ್ತು ನಂತರ ಮಹಾಭಾರತ ಕಾಲದಲ್ಲೂ ಕಾಣಿಸಿಕೊಂಡನು. ಅವನ ವಯಸ್ಸು ಮತ್ತು ಅನುಭವದಿಂದಾಗಿ ಅವನು ಬಹಳ ಜ್ಞಾನವುಳ್ಳವನಾಗಿದ್ದ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುತ್ತಿದ್ದ. ಅವನು ಕೇವಲ ಬುದ್ಧಿವಂತನಾಗಿರದೆ ಅಪಾರ ಶಕ್ತಿ ಮತ್ತು ಧೈರ್ಯವನ್ನು ಹೊಂದಿದ್ದನು ಎಂಬುದಕ್ಕೆ ಕೃಷ್ಣನೊಂದಿಗೆ ನಡೆದ ಯುದ್ಧವೇ ಸಾಕ್ಷಿಯಾಗಿದೆ. ಹೀಗೆ ಹನುಮಂತನು ಭಾರತೀಯ ಪುರಾಣಗಳಲ್ಲಿ ಒಂದು ವಿಶಿಷ್ಟ ಮತ್ತು ಮಹತ್ವದ ಪಾತ್ರವನ್ನು ಹೊಂದಿದ್ದಾನೆ. ಅವನು ರಾಮ ಮತ್ತು ಕೃಷ್ಣನಿಗೆ ಇಬ್ಬರಿಗೂ ಸಹಾಯ ಮಾಡಿದ್ದ ಮತ್ತು ತನ್ನ ಜ್ಞಾನ ಹಾಗೂ ಶಕ್ತಿಯಿಂದ ಗುರುತಿಸಿಕೊಂಡ ವ್ಯಕ್ತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.